ಯುಗಾದಿ ಹಬ್ಬದ ಬಗ್ಗೆ ಮಾತಾಡಬೇಕಂದ್ರೆ ಕಷ್ಟ ಬಿದ್ದು 4 ಗಂಟೆಗೆ ಎದ್ದು ಅಡಿಗೆ ಮಾಡಿ ಎಲ್ಲ ತೊಂದರೆ ತಗೊಳ್ಳೋರು ಮಹಿಳೆಯರು. ಆದರೆ ಅವರು ತಿಂದು ಬಿಟ್ಟು ಮರದ ಕೆಳಗೆ ಅಲ್ಲಿ ಇಲ್ಲಿ ರಸ್ತೆ ಕಾಲಕ್ಕೆ ಕೋಳಿ ಹೋಗೋದು ವಾಡಿಕೆ ಇದೆ. ಕೆಲವರು ನಮ್ಮ ಪದ್ಧತಿ ಅಂತಲೂ ಹೇಳ್ತಾರೆ. ಆ 2 ಕೋಳಿಗಳು ಅವು ಫೈಟ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಬೆಟ್ಟಿಂಗ್ ಆಡಿ ಮಹದಾನಂದ ತಗೊಳ್ಳುವ ಮನುಷ್ಯತ್ವ ಎಂಥದ್ದು ನಮ್ಮ ಯುವಕರು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕೋಳಿ ಪಂದ್ಯ ಇಸ್ಪೀಟ್ ಆಡೋರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾನು ಸೂಚನೆ ನೀಡಿದ್ದೀನಿ. ಇನ್ನೊಂದ್ಸಲ ಹೇಳ್ತಿದ್ದೀನಿ, ಅವ್ರ ಮೇಲೆ ರೌಡಿ ಶೀಟ್ರು ಸಹ ಓಪನ್ ಮಾಡೋಕ್ಕೆ ಹೇಳ್ತಾರೆ. ದಯವಿಟ್ಟು ನಿಮ್ಗೆ ಯಾರಾದರೂ ಪರಿಚಯ ಇರೋರಿಗೆ ಹೇಳಿ. ಪ್ರತ್ಯೇಕವಾಗಿ ನಾವು ಆಲ್ರೆಡಿ ಪಂಕ್ತಿಯಲ್ಲಿ ಪೊಲೀಸರು ಬಿಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಹಬ್ಬ ಇದೆ ಅಂತೇಳಿ ರಾಜರಾಶವಾಗಿ ಕೆಲವು ಟೆಂಟ್ಗಳು ಹಾಕ್ಕೊಳ್ಳೋದು, ಹಬ್ಬದ ದಿವಸ ಏನು ಸರ್ ಆಡಿದ್ರೆ ಅನ್ನೋದು ಹಬ್ಬದ ದಿವಸ ಇನ್ನೊಂದ್ಸಲ ಊಟ ಮಾಡಿ, ಇನ್ನೊಂದು ಹೊಸ ಬಟ್ಟೆ ಧರಿಸಿ, ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ಹಬ್ಬದ ದಿವಸ ಹೇಗೆ ಜೂಜಾಡ್ಬೇಕು, ಆ ಜ್ಯೂಸಲ್ಲಿ ಕಳ್ಕೊಳ್ಳೋ ದುಡ್ಡಿಗೆ ಇನ್ನೊಂದು ಡ್ರೆಸ್ ಕೊಡಿಸ್ಬೋದಲ್ಲ ನಿಮ್ಮ ಮಕ್ಕಳಿಗೆ. ಎಜುಕೇಷನ್ ಮೇಲೆ ಫೋಕಸ್ ಮಾಡ್ಬೋದಲ್ವಾ? ಅದು ಬಿಟ್ಬಿಟ್ಟು ಅಲ್ಲಿ ಹೋಗೋದು, ಅಲ್ಲಿ ಮುಡುಕ್ನ ಮಕ್ಕಳು ಬರ್ತಾರೆ. ಮಟ್ಕ, ಜೂಜಾಟ, ಕೋಳಿ ಪಂದ್ಯವು ಮತ್ತು ಕ್ರಿಕೆಟ್ ಬೆಟ್ಟಿಂಗು ನಿರ್ದಿಕ್ಷಿಣವಾಗಿ ಇವ ಮುಖಾಂತರನೇ ಹೋಗ್ತದೆ. ನಾವು ಯಾವುದೇ ಕಾರಣಕ್ಕೂ ಪೆಂಡಲ್ ಹಾಕಿ ಆಡಿಸೋದು, ಯಾರನ್ನ ಮಾತು ಕೇಳಿದ್ದೀನಿ ಅಂತ ಆಡಿಸೋದು, ಅವ್ರ ಮ್ಯಾಗೇನೋ ಇವ್ರು ಹೇಳಿದಾರೆ ಅಂತ ಆಡೋದು, ಊರುಗಳಲ್ಲಿ, ಗ್ರಾಮಗಳಲ್ಲಿ, ಹೆಡ್ ಕ್ವಾರ್ಟರ್ಗಳಲ್ಲಿ, ನೀಲಗಿರಿ ತೋಪುಗಳಲ್ಲಿ ಏನಾದರೂ ಸಿಕ್ಕಿದ್ರೆ ಮಾತ್ರ ನಾನು ಅದರಲ್ಲಿ ಯಾರು ಹೇಳಿದ್ರು ಕೇಳಲ್ಲ. ನಿರ್ದಿಕ್ಷಿಣವಾಗಿ ಕಾನೂನು ಕ್ರಮ ತಗೊತೀವಿ. ಅದರಲ್ಲಿ ಎರಡೇ ಮಾತಿಲ್ಲ. ಅವ್ರನ್ನ ಬಿಡೋದು ಇಲ್ಲ. ಎಷ್ಟೆಷ್ಟು ಆಟ ಆಡಿದಾರೋ, ಎಷ್ಟೆಷ್ಟು ಕೇಸುಗಳಾಗಿದ್ದಾವೋ ಅವ್ರನ್ನೆಲ್ಲ ರೌಡಿ ಶೀಟರ್ ಮಾಡಿ ಎಸ್ಟಾರ್ಮೆಂಟ್ ಮಾಡಿಕೊಡೋ ಮಾಡ್ತೀವಿ. ತಾಲೂಕಿನಿಂದ ಆಚೆ ಇರಬೇಕು, ಡಿಸ್ಟಿಕ್ಕಿಂದ ಆಚೆಗೆ ಹೋಗ್ಬೇಕನ್ನ ಆ ಕೆಲಸ ಅಂತೂ ಗ್ಯಾರಂಟಿ ಆಗ್ತದೆ. ಇಸ್ಪೀಟ್ ಆಡೋರ್ಗಂತೂ ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಮರ್ಜಿಲ್ಲ. ಏನೋ ನಿಮ್ಮ ಕಷ್ಟ, ಒಳ್ಳೆತನ, ಏನು ಪ್ರಾಬ್ಲಮ್ ಆಗಿದೆ, ಪ್ರೀತಿ ಬಂದ ಕಷ್ಟ ದುಃಖಗಳು ಏನೇನಿದ್ರೆ ನಮ್ಮ ಕೈಲಾದಷ್ಟು ಕಾನೂನು ರೀತಿಯಲ್ಲಿ ಸಹಾಯ ಮಾಡ್ಕೊಳ್ಳೋಕ್ಕೆ ನಾವು ಸನ್ನದ್ಧರಾಗಿರ್ತೀವಿ. ಇದ್ರ ಬಿಟ್ಟು ನಾನು ಇನ್ನೊಂದು